ನೋಡ್ರಿ ಇದೇ ಚೆಕ್ ಪೋಸ್ಟ್. ಗಾಡಿ ಅಲೋ ಇಲ್ಲಪ್ಪ, ಇಂಥ ಗಾಡಿಗಳ ಮೇಲೆ ಕಂಪ್ಲೇಂಟ್ ಆಗದೆ. ಇಲ್ಲಿರ್ತೀವಿ, ನೀವು ಒಳಗೆ ಮೇಲೆ ಅಲ್ಲಿ ಯಾವ ಥರ ತಿರ್ತೀವಿ. ಒಳಗೆ ಬಿಟ್ರು, ಸ್ವಲ್ಪ ದುಡ್ಡಿಂದು ರುಚಿ ತೋರಿಸಿದ ತಕ್ಷಣ ಬಿಟ್ಬಿಟ್ರು. ಇಲ್ಲಿ ನಿಲ್ಸಿದ್ವಿ, ಕಮ್ಮಿ ಅಂದರೆ 1 hour ಮೇಲೆ ನಿಲ್ಸಿದ್ದೀವಿ. ಯಾಕಂದರೆ ಪ್ಲೇಸ್ ಹಂಗೈತೆ. ಇಲ್ಲಿಂದ ಇವಾಗ ಹೊರಟಿದ್ದೀವಿ ಡ್ರೋನ್ ಶಾಟ್ ಎಲ್ಲ ತೊಗೊಂಡು. ಇವಾಗ ಏನು ಇಲ್ಲಿಂದ 11 ಕಿಲೋಮೀಟ್ರ್. ವ್ಯೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರಿಯಸ್ ಆಗಿ ಹೋಗೋಕ್ಕೆ ಮನ್ಸಾಗಲ್ಲ, ಹಂಗೈತೆ. ಅಲ್ಲಂತೂ ನಾವು ಟ್ರೀ ಹೌಸ್ಗೆಲ್ಲ ಹತ್ತಿ ಮೇಲೆ ಸರ್ಕಸ್ ಮಾಡಿ ಕಷ್ಟಪಟ್ಟು ಇಳಿಬೇಕು. ಹತ್ತೋದೇನೋ ಹತ್ಬಿಟ್ಬೇಕು, ಇಳಿಯೋದೇ ಫುಲ್ಲು ಟಾಸ್ಕ್ ಆಗ್ಬಿಟ್ಟಿದ್ದು, ಫುಲ್ಲು ಡೋಸ್ ಆಗೋಯ್ತು. ಆ ಥರ ಐತೆ ಫುಲ್ಲು. ಅದೇ ಫುಲ್ ಕೈನ ಕಷ್ಟಪಟ್ಬಿಟ್ಟು ಇಳಿದ್ವಿ. ಇಳಿದ್ಬಿಟ್ಟು ಬಂದು ಸ್ವಲ್ಪ ಕೆಳಗೆ ಒಂದು 2-3 ಡ್ರೋನ್ ಶಾಟ್ ತೊಗೊಂಡು ಇವಾಗ ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಮಾಡಿದ್ದೀವಿ ದಬ್ಬಗುಳಿ ಕಡೆಗೆ. ಊರು ಇದಾದಮೇಲೆ ಒಂದು ಚೆಕ್ ಪೋಸ್ಟ್ ಒಂದು ಐತೆ. ಚೆಕ್ ಪೋಸ್ಟು ಆದಮೇಲೆ ಸ್ವಲ್ಪ ಅಂದರೆ ಬೆಟ್ಟದಿಂದ ಕೆಳಗೆ ಇಳಿಬೇಕು. ಇಳಿದ್ರೆ ನಮಗೆ ಸಿಗುತ್ತೆ ಅದು. ಅಲ್ಲೂ ಡ್ರೋನ್ ಶಾಟ್ ತೊಗೊಳ್ಳೋ ಟ್ರೈ ಮಾಡ್ತೀನಿ. ಅಲ್ಲೂ ಏನು ಡ್ರೋನ್ ಶಾಟ್ ತೊಗೋತೀನಿ, ಸಾಲಿಡಾಗಿ ಬರುತ್ತೆ ಅಲ್ಲೂ. ಯಾರು ಗೊತ್ತಾಗಲ್ಲ, ಹಂಗೈತೆ. ಹಾಂ, ಅಣ್ಣ ವಾಟರ್ ಬಾಟ್ಲ್ ಇದೆಯಾ? ಕೋಲ್ಡ್ ಬೇಕಾ ವಿನ್ನಣ್ಣ? ಕೋಲ್ಡೇ ಕೊಟ್ಬಿಡಿ. 1 ಲೀಟ್ರಾ? 2 ಲೀಟ್ರ್ ಕೊಟ್ಬಿಡಿ. 2 ಲೀಟ್ರ್ ಕೊಟ್ಬಿಡು ಅವ್ರಿಗೆ. ಮಳೆ ಇಲ್ವಾ ಅಣ್ಣ ಇಲ್ಲಿ? ಮಳೆ ಇಲ್ಲ ಅಣ್ಣ. ಬೆಂಗಳೂರಲ್ಲಿ ನೋಡ್ರೆ ಮಳೆ ಹಂಗೆ ಹೊಡಿತೈತೆ. ಓ ಸಿಕ್ಕಾಪಟ್ಟೆ. ನೋಡಿ ಸ್ನೇಹಿತರೆ, ಏನು ಕಾಣಿಸ್ತೈತೆ. ನಾವು ಆ್ಯಕ್ಚುಲಿ ಹೋಗೋದು ಇವಾಗ ಆ ಬೆಟ್ಟದ ಮಧ್ಯದಲ್ಲಿ ಹೋಗ್ತೀವಿ. ಫುಲ್ ಬರೀ ಕಾಡೆ, ಭಯಾನಕ ಇದೆ. ನೋಡ್ರಿ ಇದೇ ಚೆಕ್ ಪೋಸ್ಟ್. ಗಾಡಿ ಅಲೋ ಇಲ್ಲಪ್ಪ. ಯಾಕಣ್ಣ? ಈ ಗಾಡಿ ಇವರು ನಿಂತ್ಕೊಂಡು ಓಡಿಸಿ ಒಳೆ ಅರಿಗೆಯಲ್ಲಿ ಕಲ್ ಮೇಲೆ ಗುಂಡ್ ಮೇಲೆ ಬಿದ್ದು ಇಂಥ ಗಾಡಿಗಳ ಮೇಲೆ ಕಂಪ್ಲೇಂಟ್ ಆಗದೆ. ನಾವು ಆ ಥರದವ್ರಲ್ಲ ಅಣ್ಣ. ನೀವು ಆ ಥರದವ್ರಲ್ಲ, ನಾವು ಇಲ್ಲಿರ್ತೀವಿ, ನೀವು ಒಳಗೆ ಮೇಲೆ ಅಲ್ಲಿ ಯಾವ ಥರ ತಿರ್ತೀವಿ. ಆ ಥರದವ್ರಲ್ಲ ಬಿಡಿ ನಾವು. ಹಂಗೆಲ್ಲ ನಾವು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಗಾಡಿ, ನಾವೆಲ್ಲ ಏನು ಮಾಡ್ತೀವಿ, ಗಾಡಿ ಹಾಳು ಮಾಡ್ಕೊಂತೀವಿ. ಬಿಡು, ರೂಲ್ಸ್ ಇಲ್ಲಪ್ಪ. ಇವು ಮೈಯನ್ಗೆ ಫೋನ್ ಮಾಡಿರಾ? ಒಂದು ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಗಾಡಿಲಿ ಹೋಗಿ ಬರ್ರಿ ಇಬ್ಬರು. ಗಾಡೀಲಿ ಇಬ್ಬರು ಕುತ್ಕೊಂಡು ಹೋಗಕ್ಕಾಗಲ್ಲ ಅಣ್ಣ, ಇದು ಒಬ್ರು ಓಡಿಸೋ ಗಾಡಿ. ಅದ್ರೆಲ್ಲ ಏನು ಮಾಡಲ್ಲ ಅಣ್ಣ, ತಲೆ ಕೆಡಿಸ್ಕೊಬಿಟ್ರಿ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀವಿ. ನಾವು ಆ ಥರದವ್ರಲ್ಲ ನೋಡಿ. ಇಷ್ಟು ನೀಟಾಗೆಲ್ಲ ಗಾಡಿ ವಿತ್ ಮಿರರ್ ಗಿರರ್ ಇಲ್ಲ. ಅಲ್ಲಿ ಇದಕ್ಕೆ ದೇವಸ್ಥಾನ ನೋಡ್ಕೊಂಡು ಹಂಗೆ ನೀರು ನೋಡ್ಕೊಂಡು ಒಳ್ಳೆ ನೋಡ್ಕೊಂಡು ಬರೋಕ್ಕೆ
ಹೋಗ್ಲಿ ಅವ್ರು ಮಾತಾಡ್ತೀವಿ, ಹೋಗ್ಲಿ ಯಾರು ಅದು ಕೇಳ್ತಿರಲ್ಲ, ಮಾತಾಡ್ತೀವಿ, ಹೋಗ್ಲಿ ಮಾತಾಡ್ತೀವಿ. ನಂಬರ್ ಕೊಡ್ತೀನಿ, ಅವ್ರು ಮಾತಾಡಿ. ನೀವು ಮಾತಾಡ್ಬೇಕು ಕೊಡ್ರಿ ನನ್ನ ಕೈಗೆ. ಹಿಂಗೆ ಅಲ್ಲ ಯಾರು ಅಂತ ಗೊತ್ತಾಗ್ಬೇಕಲ್ಲ ಅವ್ರಿಗೆ, ಅದಕ್ಕೆ ನೀವು ಮಾತಾಡಿ. ಹಿಂಗೆ ಗೇಟ್ ಹತ್ರ ಇದ್ದೀವಿ, ಇಂಥ ಗಾಡಿ ಬಿಡಲಿಲ್ಲ ಅಂತ. நீங்கள் டயல் செய்த எண் தற்போது பிஸியாக உள்ளது அல்லது ಸೀನ್ ಏನಂದ್ರೆ ಆ್ಯಕ್ಚುಲಿ ಬಿಡ್ತಾ ಇರಲಿಲ್ಲ, ಏನೋ ಫ್ರೆಂಡ್ ಮಾಡಿ ಏನೋ ಬಿದೋಗ್ಬಿಟ್ಟವ್ರೆ ಹಂಗೆ ಹಿಂಗೆ ಅಂತ ಡೋ ಮಾಡ್ತವ್ರೆ. ಇಲ್ಲಿಂದನ ಏನೊಂದು ಐತೆ, ಒಂದು 30 ಇರ್ಬೋದು. ಅದೇ ಹಿಂಗೆ ಒಳಗೆ ತೊಗೊಂಡ್ವಲ್ಲ ನಾವು, ಅದೇ ಹೋಗ್ಬೇಕು. ಸ್ನೇಹಿತರೆ ಒಳಗೆ ಬಿಟ್ಟರು ಏನಂದ್ರೆ ಸೀನು, ಅಲ್ಲಿ ಒಂದೇ ಗಾಡಿ ನಿಲ್ಲಿಸ್ಬಿಟ್ಟು ಇಬ್ರು ಹೋಗಿ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನಾವು ಆಗಲ್ಲ ಅಂದರೆ ಸ್ವಲ್ಪ ದುಡ್ಡಿಂದು ರುಚಿ ತೋರಿಸಿದ ತಕ್ಷಣ ಬಿಟ್ಬಿಟ್ರು. ಫೈನಲಿ ಬಂದ್ವಿ ಗುರು. ನೋಡ್ರಿ ಇದೇನೇ ಜಾಗ, ಅದು ಸ್ಪಾಟು ದಬ್ಬಗುಡಿ ಹೆಂಗಿದೆ ನೋಡಿ. ಸರಿ, ಮುಂಚೆಗಿಂತ ಸ್ವಲ್ಪ ಗಲೀಜು ಮಾಡ್ಬಿಟ್ಟವ್ರೆ, ಮುಂಚೆ ಸ್ವಲ್ಪ ನೀಟಾಗಿತ್ತು. ಸ್ನೇಹಿತರೆ ಮುಗೀತು ಎಲ್ಲ ದಬ್ಬಗಳಿದು ಎಲ್ಲ ಸೀನ್ಗಳು. ಅಷ್ಟೊತ್ತವರೆಗೂ ಫುಲ್ಲು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ಈ ಕಡೆಯಿಂದ ಮತ್ತೆ ರಿಟರ್ನ್ ಓಡ್ತಾ ಇದ್ದೀವಿ. ಇನ್ನೇನು ಇವಾಗ ಹತ್ತೋದು, ಆಚೆ ಎಕ್ಸಿಟ್ ಆಗೋದು, ಅದರಿಂದ ಹೋಗೋದು ಅಷ್ಟೆ. ನಿಮ್ಮ ಮರಳು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಮರಳು ಅಷ್ಟೇ ಸ್ನೇಹಿತರೆ. ಇಲ್ಲಿ ಮುಗಿಸ್ತಾ ಇದೀನಿ, ಹೊಡ್ತಾ ಇದೀನಿ ಇಲ್ಲಿ ಸೀದಾ ಮನೆಗೇ. ಮತ್ತೆ ಎಲ್ಲೂ ಬೇರೆ ಪ್ಲೇಸಿಗೆ ಹೋಗ್ತಾ ಇಲ್ಲ, ಸುಮ್ಮನೆ ಒಂದು ರೈಡು ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಈ ವ್ಲಾಗು ನೋಡಿ ಇನ್ನು ಯಾರು ಲೈಕು ಸಬ್ಸ್ಕ್ರೈಬು ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಹೊಸ ವೀಡಿಯೋ ತೊಗೊಂಬರ್ತೀನಿ. ಡ್ರೋನ್ ಶಾಟೆಲ್ಲ ತೋರಿಸ್ದೆ, ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಈ ವ್ಲಾಗ್ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.